ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ಇವತ್ತು ಈವ್ನಿಂಗು, ಸೋಮವಾರ ಈವ್ನಿಂಗು 6 ಗಂಟೆಗಾಗೆ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಾಫಿ ಕುಡಿಯೋದಿದೆ. ಈಗ ತಾನೇ ಕ್ಲೀನಾಗಿ ತಲೆಗೆ ಎಣ್ಣೆ ಹಚ್ಕೊಂಡು ಮುಖ ತೊಳ್ಕೊಂಡು ಸಿಂಪಲಾಗಿ ರೆಡಿಯಾಗಿದ್ದೀನಿ. ಇವತ್ತು ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಳ್ಲಿಲ್ಲ. ನೆನ್ನೆ ತಂದಿದ್ವಲ್ಲ ನಿವ್ಯಾ ಕ್ರೀಮು, ಸೊ ಮಾಯ್ಶ್ಚರೈಸರ್ ಹಚ್ಕೊಂಡಿದ್ದೀನಿ. ಇನ್ನು ಸಾಯಂಕಾಲ ಅಲ್ವಾ, ಹೀಗೇನಕ್ಕೆ ಫೇರ್ ಆ್ಯಂಡ್ ಲವ್ಲಿ ಪೌಡ್ರು ಅಂತ ಅಂದ್ಬಿಟ್ಟು ನಿವ್ಯಾ ಫೇಸ್ ಕ್ರೀಮ್ ಹಚ್ಕೊಂಡಿದ್ದೀನಿ ಮಾಯ್ಶ್ಚರೈಸರ್ದು. ಸೊ ಪರವಾಗಿಲ್ಲ, ಚೆನ್ನಾಗಿದೆ, ಸಾಫ್ಟಾಗಿ ಅನಿಸುತ್ತೆ ಸ್ಕಿನ್ನು. ಇನ್ಮೇಲೆ ನೈಟ್ ಹೊತ್ತು ಯೂಸ್ ಮಾಡ್ತೀನಿ. ಸೊ ಕಾಫಿ ಎಲ್ಲ ರೆಡಿಯಾಗಿದೆ, ಕಾಫಿ ಕುಡಿಬೇಕು. ಕಾಫಿ ಕುಡಿದ್ಬಿಟ್ಟು ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್, ನಾನು ಮುಖ ತೊಳ್ಕೊಂಡು ಬರೋಷ್ಟೊತ್ತಲ್ಲಿ ನಮ್ಮಪ್ಪ ಕಾಫಿ ಮಾಡಿ ನನಗೆ ಕಾಫಿ ಕೊಟ್ಟಿದ್ದಾರೆ. ನಾನು ಕಾಫಿ ಕುಡಿತಾ ಇದ್ದೀನಿ. ನನ್ನ ಮಗಳು ಇಲ್ಲೇ ಆಟ ಆಡ್ತಾ ಇದ್ದಾಳೆ. ಆಮೇಲೆ ಫ್ರೆಂಡ್ಸ್, ನಾನು ನೋಡ್ಬೋದು ನಾನು ಕಾಫಿ ಕುಡಿತಾ ಇರೋ ಸ್ಟೈಲು ನನಗೆ ಗೊತ್ತಿಲ್ದಂಗೆ ಕಿರು ಬರಲಿದೆ ನೋಡಿ, ಅದನ್ನು ಈ ಥರ ಎತ್ಕೊಂಡಿದ್ದೀನಿ. ಆಮೇಲೆ ಅದನ್ನು ನೋಡ್ಬಿಟ್ಟು ಅದನ್ನು ಸರಿ ಮಾಡಿಕೊಂಡೆ. ಸೊ ಇದು ಯಾವಾಗಲೂ ಅಷ್ಟೇ, ಎಷ್ಟೊಂದು ಜನ ಕಾಫಿ ಕುಡಿಯುವಾಗ ಅದು ಅವ್ರಿಗೆ ಗೊತ್ತಿಲ್ದಂಗೆ ಮಾಡ್ತಾರಲ್ಲ. ಸೊ ಇದೊಂದು ಅಭ್ಯಾಸ, ನಮಗೆ ಗೊತ್ತಿಲ್ದಂಗೆ ನಾವು ಮಾಡ್ತಿರ್ತೀವಿ. ಇದಾದಮೇಲೆ ನನ್ನ ಮಗಳು ಯಾವಾಗಲೂ ಮಿರರ್ ಹತ್ರ ಹೋಗಿ ಆಟ ಆಡ್ತಾಳೆ. ಕುಟ್ತಾ ಇದ್ಲು, ಬೇಡ ಗಾಯ ಆಗುತ್ತೆ ಕೈಗೆ ಅಂತ ಹೇಳಿದ್ರೆ ಕೇಳ್ತಾ ಇಲ್ಲ. ಅರ್ಥ ಮಾಡ್ತೀನಿ ನಿನಗೆ ಅಂತ ಹೇಳ್ತಾ ಇದ್ದೀನಿ. ಅವಳು ಇನ್ನೂ ಜೋರಾಗಿ ಮಾಡ್ತಾ ಇದ್ದಾಳೆ. ಆಮೇಲೆ ಅಲ್ಲಿ ಇಟ್ಬಿಡಮ್ಮ ಅಂದೆ. ಸೊ ಕಾಫಿ ಚೆನ್ನಾಗಿತ್ತು ಫ್ರೆಂಡ್ಸ್, ನಮ್ಮಪ್ಪ ಕಾಫಿ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಫ್ರೆಂಡ್ಸ್, ನೀರು ಬಿಟ್ಟಿದ್ದಾರೆ. ನನ್ನ ಮಗಳು ಆ ನೆಲ್ಲಿಯಲ್ಲಿ ಆಡಬೇಕು ಅಂತ ಎಷ್ಟು ಗಲಾಟೆ ಮಾಡ್ತಾಯಿದ್ದಾಳು ಅಂದರೆ ಹೇಳಿದ ಇಲ್ಲ. ಜೀವ ಬಿಡ್ತೀಯ ನೀನು? ಇಲ್ಲ ಇಲ್ಲ, ನಮ್ಮ ಪಾಪ ಬಿಡ್ತಾ ಇಲ್ಲಮ್ಮ. ನೋಡು, ಎಲ್ಲ ಮುಟ್ಟೋದೇ ಇಲ್ಲ ನೋಡು ಅವಳು. ಸರಿ ಬಾ, ಸಾಕು ಬಾ, ಸಾಕು ಬಾ, ಮುಟ್ಟೇ ಇಲ್ಲ ಅಂತ ಹೇಳ್ಬಿಡೋಣ ಬಾ. ಬಿಡಬಾರ್ದು ನೀರು, ಬಟ್ಟೆ ಎಲ್ಲ ನೆಂದೋಗುತ್ತೆ, ಹೇಳಿದ್ದೀನಿ, ರುಜುವಾತಾಗುತ್ತೆ. ಹ್ಞೂ ಬಾ ಬಾ, ನಾವು ಹೊಟ್ಟೋಣ ಬಾ. ಬಿಡಬಾರ್ದು ಜಿಯಾ. ಹಾಂ ನೋಡು, ಜಿಯಾ ಬಿಡಬಾರ್ದು. ತೆಗಿತಾ ಇದ್ದಾರೆ, ಫೋಟೋ ತೆಗಿತಾ ಇದ್ದೀನಿ ನೋಡು. ನೋಡು, ಫೋಟೋ ತೆಗಿತಾ ಇದ್ದೀನಿ, ಯೂಟ್ಯೂಬಲ್ಲಿ ಹಾಕ್ತೀನಿ ನೋಡು. ಜಿಯಾ ಬಿಟ್ಬಿಟ್ಟೆ. ಹೋಗಿ ಹೇಳಣ್ಣ, ಇಲ್ಲ ಸಾರ್ ಅಂತ ಹೇಳ್ತಾನ. ನಾನು ಹೋಗ್ತಾ ಇದ್ದೀನಿ ಗೇಟ್ ಹತ್ರ, ಗೊತ್ತಾಯ್ತಾ? ಬಾ ಬಾ. ಫ್ರೆಂಡ್ಸ್, ಇವಾಗ ಅಡುಗೆ ಮನೆಗೆ ಬರ್ತಾ ಇದ್ದೀನಿ. ಅಡುಗೆ ಮನೇಲಿ ತುಂಬಾ ಕೆಲಸ ಇದೆ. ನನ್ನ ಮಗಳು ಎಲ್ಲ ಆಟ ಆಡ್ತಾಯಿದ್ಲು. ಅಜ್ಜಿ ತಾತ ಇಬ್ಬರು ಇದ್ದಾರೆ, ಅವ್ರು ನೋಡ್ಕೊತಾರೆ. ಸೊ ಇಲ್ಲಿ ನೋಡಿ, ಕಾಫಿ ಹಾಗೆ ಓಪನ್ ಮಾಡಿ ಇಟ್ಬಿಟ್ಟಿದ್ದೀನಿ, ಮರ್ತೋಗ್ಬಿಟ್ಟಿದ್ದೀನಿ. ಅದ್ರ ಮೇಲೆ ಪ್ಲೇಟ್ ಮುಚ್ಚೋಕ್ಕೆ ಯಾವಾಗಲೂ ಮುಚ್ತಾ ಇದೆ, ಇವತ್ತು ಮರ್ತೋಗ್ಬಿಟ್ಟಿದ್ದೀನಿ ನೋಡಿ. ಅವರೆಕಾಯಿನ ಬೇಯಿಸಿಟ್ಕೊಂಡಿದ್ದೀನಿ. ಇವತ್ತು ರಾತ್ರಿ ಅವರೆಕಾಯಿ ಸಾಂಬಾರು, ಅಂದರೆ ಇದಕ್ಕಿನ ಬೇಳೆ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ಬೆಳಗ್ಗೆ ಮೆಂತ್ಯ ಬಾತ್ ಮಾಡಿದ್ವಿ ಅದು. ಸೊ ಕೆಳಗಡೆ ಹಾಲಿನ ಪಾತ್ರೆ ಇದೆ, ಮೇಲ್ಗಡೆ ಕಾಫಿದು ಬಟ್ಲಿಟ್ಟಿದ್ದೀವಿ. ಇಲ್ಲಿ ಒಂಚೂರು ಆಯಿಲ್ ಇದೆ. ಮೊನ್ನೆ ಆಯಿಲಲ್ಲಿ ಸಬ್ಬಕ್ಕಿ ಹಪ್ಪಳ ಎಲ್ಲ ಕರ್ಕೊಂಡ್ವಲ್ಲ, ಸೊ ಅದು. ಆಮೇಲೆ ಇಲ್ಲಿ ನೋಡಿ, ಈ ಸ್ಟ್ಯಾಂಡನ್ನ ಅಲ್ಲಿದ್ದ ಸ್ಟ್ಯಾಂಡನ್ನ ತೆಗೆದು ಇಲ್ಲಿ ಈ ರೀತಿ ಇಟ್ಟಿದ್ದೀನಿ, ಆರ್ಗನೈಸ್ ಮಾಡಿದ್ದೀನಿ. ಫ್ರೆಂಡ್ಸ್, ಇವಾಗ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಡೋದಿದೆ. ಏನಪ್ಪ ಅಂದರೆ ಸಿಂಕ್ ಹತ್ರ ಸ್ವಲ್ಪ ಗಲೀಜಿದೆ, ಅದೆಲ್ಲ ಕ್ಲೀನ್ ಮಾಡ್ಕೊಬೇಕು. ಹಾಗೆ ಹಾಲಲ್ಲಿ ಮಿರರ್ ಇದೆಯಲ್ಲ, ಆ ಸಿಂಕು ಕೂಡ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು. ಸೊ ಅದೊಂದು ಮಾಡ್ಕೊಳ್ಳೋದಿದೆ. ಆಮೇಲೆ ನೈಟ್ಗೆ ನಾನು ಹೇಳಿದಾಗೆ ಅವರೆಕಾಯ್ದು ಇದಕ್ಕಿನ ಬೇಳೆ ಸಾಂಬಾರು ಮಾಡೋದಿದೆ, ಅದೊಂದು ಕೆಲಸ ಇದೆ. ಆದರೆ ಇವತ್ತು ಮುದ್ದೆನೂ ಕೂಡ ಮಾಡ್ತೀನಿ. ಒಂದು ಸ್ವಲ್ಪ ದಪ್ಪ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್, ನಾನು ಯಾಕೋ ಗೊತ್ತಿಲ್ಲ, ತುಂಬ ದಪ್ಪ ಹಾಕ್ತಾಯಿದ್ದೀನಿ. ಅದಕ್ಕೆ ಇನ್ಮೇಲೆ ಡಯಟ್ ಶುರು ಮಾಡ್ಕೊತೀನಿ. ಸ್ವಲ್ಪ ಡಯಟ್ ಎಲ್ಲ ಮಾಡಿ ತೂಕ ಎಲ್ಲ ಕಡಿಮೆ ಮಾಡಿಕೊಂಡ್ರೆ ಹೆಲ್ತಿಯಾಗಿರ್ಬೋದು ಅಂತ ಒಂದು ಮನಸ್ಥಿತಿಯಲ್ಲಿ ಬಂದುಬಿಟ್ಟಿದೆ ಇವಾಗ. ಸೊ ಫ್ರೆಂಡ್ಸ್, ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತು ಪಕ್ಕದಲ್ಲೇ ಬೆಲ್ಲೈಕನ್ ಬರುತ್ತೆ, ಕ್ಲಿಕ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಒಂದೇ ಒಂದು ಲೈಕ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡೋದ್ರಿಂದ ಯಾವುದೇ ಥರ ದುಡ್ಡು ಖರ್ಚಾಗಲ್ಲ. ಸೊ ಪ್ಲೀಸ್ ಲೈಕ್ ಮಾಡಿ. ಸಬ್ಸ್ಕ್ರೈಬು ಅಷ್ಟೇ, ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ. ಸೊ ನೀವು ಒಂದ್ಸರಿ ನೋಡಿ ಸಬ್ಸ್ಕ್ರೈಬ್ ಆಗಿದ್ದೀರೋ ಇಲ್ವೋ ಅಂತ. ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಇದೆಲ್ಲ ಬಿದ್ದೋಗ್ಬಿಟ್ಟಿದೆ. ಇದನ್ನೆಲ್ಲ ಮತ್ತೆ ಹಾಕಕ್ಕೆ ಟ್ರೈ ಮಾಡ್ತೀನಿ, ಇಲ್ಲಾಂದರೆ ತೆಗೆದ್ಬಿಡ್ತೀನಿ. ಇದು ವರ್ಕ್ ಆಗ್ತಾಯಿದೆ, ಲೈಟು ನೋಡಿ, ಲೈಟೆಲ್ಲ ವರ್ಕ್ ಆಗ್ತಾಯಿದೆ. ಲೈಟೆಲ್ಲ ಚೆನ್ನಾಗಿದೆ, ಇದು ಬಿದ್ದೋಗ್ಬಿಟ್ಟಿದೆ. ಇದೆಲ್ಲ ರೆಡಿ ಮಾಡಿಸ್ಬೇಕು. ಹಾಗೆ ಫ್ರೆಂಡ್ಸ್, ಏನಪ್ಪ ಅಂದರೆ ಆದಷ್ಟು ಬೇಗ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಮ್ ಟೂರು ಕೂಡ ಮಾಡ್ತೀನಿ. ತುಂಬ ದಿವಸದ ಹಿಂದೆನೇ ಕೇಳಿದ್ರಿ ಹೋಮ್ ಟೂರ್ ಮಾಡಿ ಅಂತ, ಆಗಲಿಲ್ಲ ಹೋಮ್ ಟೂರ್ ಮಾಡೋಕ್ಕೆ. ಸೊ ಇನ್ನು ಆದಷ್ಟು ಬೇಗ ಹೋಮ್ ಟೂರ್ ಬರುತ್ತೆ.
ವೆಯ್ಟ್ ಮಾಡ್ತಾರಿ. ನಮ್ಮ ಮನೆ ಪೂರ್ತಿ ಹೇಗಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮನೆ ಫುಲ್ಲು ಇನ್ನೂ ಕ್ಲೀನಾಗಿಟ್ಟು ಆಮೇಲೆ ಹೋಮ್ ಟೂರ್ ಮಾಡ್ತೀನಿ. ಆವಾಗೂ ನಿಮಗೂ ನೋಡೋಕ್ಕೆ ಒಂಥರ ಇಂಟ್ರೆಸ್ಟ್ ಅನಿಸುತ್ತೆ, ಚೆನ್ನಾಗೂ ಅನಿಸುತ್ತೆ. ಈ ನಡುವೆ ನಾನು ಜಾಸ್ತಿ ಬೋರಿಂಗ್ ಮಾಡ್ತಿಲ್ಲ ಅನಿಸುತ್ತೆ ವೀಡಿಯೋ. ಸೊ ಸ್ವಲ್ಪ ಇಂಟ್ರೆಸ್ಟಾಗಿರ್ಬೋದು, ನಿಮ್ಗೆ ಅನಿಸ್ತಾ ಇರ್ಬೋದು. ಇನ್ನಷ್ಟು ಚೆನ್ನಾಗಿ ನಾನು ವೀಡಿಯೋಸ್ ಮಾಡ್ತೀನಿ ಇನ್ಮೇಲೆ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಬನ್ನಿ, ಇವಾಗ ನಂಗೊಂದು ಸ್ವಲ್ಪ ಕೆಲಸ ಇದೆ. ಏನೇನು ಕೆಲಸಗಳಿದ್ದಾವೆ, ಏನೇನು ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಫ್ರೆಂಡ್ಸ್, ಇವಾಗ ನಾನು ಸಿಂಕ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ನೋಡ್ಬೋದು ಸಿಂಕ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. 4 ಡೇಸ್ ಆಗಿತ್ತು ಸಿಂಕ್ ಕ್ಲೀನ್ ಮಾಡಿರಲಿಲ್ಲ. ಸೊ ಇವತ್ತು ಮಾಡ್ತಾಯಿದ್ದೀನಿ. ನಾನೇ ಒಂದು ಸ್ವಲ್ಪ ನಾಳೆ ಮಾಡೋಣ ಅಂತ ಮುಂದಕ್ಕೆ ಆಗ್ತಾಯಿದ್ದೆ. ಹಿಂಗೆ ಆದರೆ ಆಗಲ್ಲ ಅಂತ ಅಂದ್ಬಿಟ್ಟು ಕ್ಲೀನಾಗಿ ಮೇಂಟೈನ್ ಮಾಡಬೇಕು ಅಂತ ಅಂದ್ಕೊಂಡು ಇವಾಗ ಸಿಂಕ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಪಾತ್ರೆಗಳು ಜಾಸ್ತಿ ಬಿದ್ದಿದ್ದ ದಿವಸ ಅಂತೂ ಸಿಂಕ್ನ ಕ್ಲೀನಾಗಿ ಮೇಂಟೈನ್ ಮಾಡಲೇಬೇಕು. ಇಲ್ಲ ಅಂತಂದರೆ ಇನ್ನೂ ಜಾಸ್ತಿ ಕರೆ ಕಟ್ಟೋದು ಮತ್ತು ಸ್ಮೆಲ್ ಬರೋದು ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಈ ಪಾತ್ರೆ ತೊಳಿತಾರಲ್ಲ ಸೊಪ್ಪು, ಅದೇ ಹಾಕ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ರಿನ್ ಇದೆ, ಅದನ್ನು ಕೂಡ ಹಾಕಿ ನಾನು ಕ್ಲೀನ್ ಮಾಡ್ಕೊತೀನಿ. ಫ್ರೆಂಡ್ಸ್, ಸಿಂಕ್ ಒಂದು ಕ್ಲೀನಾಗಿ ಇಟ್ಕೊಂಬಿಟ್ರೆ ಸಿಂಕು, ಸ್ಟವ್ವು ಮತ್ತು ಅಡುಗೆ ಮನೆಯಲ್ಲಿ ಕಟ್ಟೆಗಳು ಇಷ್ಟು ಕ್ಲೀನ್ ಮಾಡ್ಕೊಂಬಿಟ್ರೆ ಅಡುಗೆ ಮನೆ ಆಲ್ಮೋಸ್ಟು ಕ್ಲೀನಾಗಿರುತ್ತೆ. ಸೊ ನಾನು ಆದಷ್ಟು ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಒಂದೊಂದು ಸರಿ ನಾನು ಕೆಲಸ ಮಾಡ್ತಿದ್ದಾಗ ನನ್ನ ಮಗಳು ಬಂದುಬಿಡ್ತಾಳೆ. ಎತ್ಕೊ ಅಂತ ಒಂದೇ ಸಮ ಆಟ ಮಾಡ್ತಾಳೆ. ಆವಾಗ ಅವಳನ್ನ ಎತ್ಕೊಳ್ಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಇನ್ನು ನಿದ್ದೆ ಮಾಡೋ ಟೈಮಲ್ಲಿ ಅಂತಂದರೆ ಆವಾಗ ನಾನು ಅಡುಗೆ ಮಾಡೋದು ಆ ಕೆಲಸ ಇಟ್ಕೊಂಡ್ಬಿಡ್ತೀನಿ. ನಿಜವಾಗ್ಲೂ ತುಂಬ ಕಷ್ಟ ಆಗುತ್ತೆ. ಒಂದು ಪ್ಲ್ಯಾನಿಂಗ್ ಅನ್ನೋದು ಇಟ್ಕೊಂಡ್ರೇ ಎಲ್ಲ ಆಗೋದು. ಸೊ ಇನ್ಮೇಲೆ ಫುಲ್ಲು ಕ್ಲಿಯರಾಗಿ ಒಂದು ಪ್ಲ್ಯಾನಿಂಗ್ ಅಂತ ಇಟ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವ ಟೈಮಲ್ಲಿ ಯಾವ ಕೆಲಸ ಮಾಡಿದ್ರೆ ನನಗೆ ಟೈಮ್ ಸೇವ್ ಆಗುತ್ತೆ, ನನಗೆ ಯಾವುದೇ ಟೆನ್ಷನ್ ಇಲ್ಲದೆ ನಾನು ಎಲ್ಲ ಕೆಲಸಗಳು ಮುಗಿಸ್ಕೊಬೋದು ಅನ್ನೋದನ್ನ ಇನ್ಮೇಲೆ ಪ್ಲ್ಯಾನ್ ಮಾಡ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಒಂದಲ್ಲ 2 ಸರಿ ಸಿಂಕ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಫ್ರೆಂಡ್ಸು, ಕಮೆಂಟು ತುಂಬ ದಿವಸಗಳಿಂದ ನನ್ನ ಲಾಗ್ಸ್ ನೋಡ್ಕೊಂಬರ್ತಿರೋರು ಇವಾಗೂ ಕೂಡ ಕಮೆಂಟ್ ಮಾಡ್ತಾರೆ. ನನಗಂತೂ ತುಂಬಾ ಖುಷಿ ಆಗುತ್ತೆ. ಸೊ ನಾನು 6-7 ತಿಂಗಳಿಂದ ಕಷ್ಟಪಡ್ತಾಯಿದ್ದೀನಿ. ಅವರು ಕೂಡ ಆವಾಗಿಂದನೂ ನನ್ನ ವೀಡಿಯೋಸ್ ನೋಡಿಕೊಂಡು ಇವಾಗವರೆಗೂ ಸಪೋರ್ಟ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ನಿಜವಾಗ್ಲೂ ನನಗಂತೂ ತುಂಬಾ ಖುಷಿ ಆಗುತ್ತೆ. ಒಬ್ಬರು ಕಮೆಂಟ್ ಮಾಡಿದರು, ನನ್ನ ಫೋನ್ ಸರಿ ಇರಲಿಲ್ಲ, ನಾನು ನಿಮ್ಮನ್ನ ಮತ್ತು ನಿಮ್ಮ ಪಾಪುನ ತುಂಬ ಮಿಸ್ ಮಾಡಿಕೊಂಡೆ, ಇವಾಗ ನೋಡಿ ಖುಷಿ ಆಯಿತು ಅಂತ ಹೇಳಿದ್ರು. ನನಗಂತೂ ಆ ಕಮೆಂಟ್ ನೋಡಿ ತುಂಬ ಖುಷಿ ಆಯಿತು. ಭಾರತಿ ಅನ್ನೋರು ಮೆಸೇಜ್ ಮಾಡಿದರು, ಕಮೆಂಟ್ ಮಾಡಿದರು. ನಾನು ಅಂದ್ಕೊತಾ ಇದ್ದೆ ಯಾಕೆ ಅವರು ಇವಾಗ ನನ್ನ ಲಾಗ್ಸ್ ನೋಡ್ತಿಲ್ವೇನೋ ಅಂತ ಅಂದ್ಕೊಂಡೆ. ಬಟ್ ಇವಾಗೂ ಕೂಡ ನನ್ನ ಲಾಗ್ಸ್ ನೋಡ್ತಾ ಇದ್ದಾರೆ. ಅವರು ಅವತ್ತಿಂದ ನನಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ಇನ್ನೂ ಒಂದು 2-3 ಇದ್ದಾರೆ ನನ್ನ ಸಬ್ಸ್ಕ್ರೈಬರ್ಸು, ನನಗೆ ತುಂಬ ಸಪೋರ್ಟ್ ಮಾಡೋರು. ಇಂಚರ ಅನ್ನೋರು ಅಷ್ಟೇ, ಹಾಗೆ ಅನ್ನಪೂರ್ಣ ಅನ್ನೋರು ಇದ್ದಾರೆ. ಅವರು ಅಷ್ಟೇ ತುಂಬಾ ನನಗೆ ಸಪೋರ್ಟ್ ಮಾಡ್ತಾರೆ, ಯಾವಾಗಲೂ ಕಮೆಂಟ್ ಮಾಡ್ತಿರ್ತಾರೆ. ಇನ್ನೂ ಇದ್ದಾರೆ ತುಂಬ ಜನ. ಇನ್ಯಾರಾದರೂ ನೇಮ್ ಮಿಸ್ ಮಾಡಿದರೆ ಹೇಳಿ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಹೆಸ್ರನ್ನ ಮೆನ್ಷನ್ ಮಾಡ್ತೀನಿ. ನೀವೆಲ್ಲ ನಂಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ, ತುಂಬಾ ಥ್ಯಾಂಕ್ಸ್. ಇನ್ನೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ನನಗೆ ಒಂದು ಖುಷಿ ಇದೆ, ಹಳೆಬ್ರು ಕೂಡ ಅಷ್ಟೇ ನನಗೆ ಇನ್ನೂ ಕಮೆಂಟ್ ಮಾಡ್ತಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಹಾಗೆ ಬಟ್ ಒಂದು ಬೇಜಾರು ಏನಿದೆ ಅಂದರೆ, ಎಷ್ಟೇ ದಿನ ಲಾಗ್ಸ್ ಮಾಡ್ಕೊಂಡು ಹೋಗ್ತಾಯಿದ್ರು ಕೂಡ ಯಾರೂ ಹೊಸಬ್ರು ಕಮೆಂಟ್ ಮಾಡ್ತಿಲ್ಲ ಅನ್ನೋದೊಂದು ಬೇಜಾರಿದೆ. ನಾನು ಇನ್ನಷ್ಟು ಕಷ್ಟಪಡಬೇಕು ಅನಿಸುತ್ತೆ. ಜನಕ್ಕೆ ರೀಚ್ ಆಗೋವರೆಗೂ ಹೊಸಬ್ರಿಂದ ಕಮೆಂಟ್ ಆಗಲಿ, ಲೈಕ್ ಆಗಲಿ ಬರೋದಿಲ್ಲ. ಬಟ್ ಯಾರಾದರೂ ಹೊಸಬ್ರು ನೋಡ್ತಿದ್ರೆ ದಯವಿಟ್ಟು ಒಂದು ಸರಿ ಆದರೂ ಕಮೆಂಟ್ ಮಾಡಿ, ನನಗೆ ಗೊತ್ತಾಗುತ್ತೆ ಹೊಸಬ್ರು ಕೂಡ ನೋಡ್ತಾ ಇದ್ದೀರಾ ಅಂತ. ಹಾಗೆ ಇವಾಗ ಸಿಂಕ್ ಎಲ್ಲ ಕ್ಲೀನಾಗಿದೆ ನೋಡ್ಬೋದು. ಮಿರರ್ ಏನು ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ, ನನ್ನ ಮಗಳು ಬಂದುಬಿಟ್ಲು. ಸೊ ಅವಳು ಇನ್ನು ಸ್ಟಾರ್ಟ್ ಮಾಡ್ತಾಳೆ ಅಳೋಕ್ಕೆ. ನಾನೇನಾದರೂ ಅವಳನ್ನ ಎತ್ಕೊಂಡು ಕೆಲಸ ಮಾಡ್ತೀನಂದರೂ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈಗ ನೋಡಿ, ಅವಳದು ಆಟಾಡೋ ವಸ್ತುಗಳನ್ನೆಲ್ಲ ಎಲ್ಲಂದರಲ್ಲಿ ಚೆಲ್ಲಾಪಿಲ್ಲಿ ಮಾಡಿದ್ದಾಳೆ. ಇಲ್ಲೇ ಆಟ ಆಡ್ತಾ ಇದ್ದಾಳೆ ನೋಡ್ಬೋದು. ನಾನೆಲ್ಲ ಒಂದು ಕಡೆ ಎತ್ತಿಡ್ತಾಯಿದ್ದೀನಿ. ಕಸ ಗುಡಿಸ್ಕೊಂಡೆ. ಇವಾಗ ಟಿ ವಿ ಹತ್ರ ಏನೇನು ಕೆಲವು ಐಟಮ್ಸ್ ಇಟ್ಟಿದ್ದಾಳೆ ಅದನ್ನೆಲ್ಲ ಎತ್ತಿಡ್ತಾಯಿದ್ದೀನಿ. ಆಮೇಲೆ ಇನ್ನೇನು ಟಿ ವಿ ಹಾಕ್ತೀವಿ, ನಾವು ಟಿ ವಿ ನೋಡ್ತೀವಿ. ಸೊ ಈಗ ಮನೆ ಹೇಗಿದೆ ಅಂತ ತೋರಿಸ್ತೀನಿ.
ನನ್ನ ಮಗಳು ಆಟ ಆಡ್ತಾ ಇದ್ದಾಳೆ. ಅವಳು ನೋಡಿ ಅದನ್ನು ಕಚ್ತಾ ಇದ್ದಾಳೆ. ಅಂದರೆ ಅವಳಿಗೆ ಹಸುವಾಗಿದೆ, ಸೊ ಅವಳಿಗೆ ತಿನ್ನೋಕ್ಕೆ ಏನಾದರೂ ಕೊಡ್ತೀನಿ. ಬ್ರೆಡ್ ಕೊಟ್ಟರೆ ಅರ್ಧಂಬರ್ಧ ಆವಾಗಲೇ ತಿಂದಳು. ಸೊ ಇವಾಗ ನೋಡಿ ಮನೆ ಹೆಂಗಿದೆ ಅಂತ. ಸೊ ಒಂದು ಸ್ವಲ್ಪ ಇರೋದ್ರಲ್ಲಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನಾನು ಹೇಳಿದ್ನಲ್ಲ, ಖಂಡಿತ ಹೋಮ್ ಟೂರ್ ಶೇರ್ ಮಾಡ್ಕೊತೀನಿ. ಅಟ್ಲೀಸ್ಟ್ ನನಗೆ ಆ ಹೋಮ್ ಟೂರ್ ಮೇಲಾದರೂ ಹೋಪ್ ಇದೆ, ಒಂದು ಸ್ವಲ್ಪ ನನ್ನ ಚಾನಲಲ್ಲಿ ರೀಚ್ ಆಗುತ್ತೆ, ನನ್ನ ಚಾನಲ್ ಗ್ರೋತ್ ಆಗುತ್ತೆ ಅಂತ. ಸೊ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಕುತ್ಕೊಳ್ಳೋಷ್ಟೊತ್ತಲ್ಲಿ ನನಗೆ ಒಂದು ಸ್ವಲ್ಪ ಸುಸ್ತು ಅನ್ನಿಸ್ತು. ಹಾಗೆ ಬೆವರು ಕೂಡ ಬಂತು. ಇಷ್ಟು ಮಾತ್ರ ದಿನ ಕೆಲಸ ಮಾಡಿದಾಗೆಲ್ಲ ಬೆವರು ಬಂತು ಅಂತಂದರೆ ಆದಷ್ಟು ಬೇಗ ಸಣ್ಣ ಆಗ್ಬೋದು. ಮೇಯ್ನ್ ನಮ್ಮ ದೇಹದಲ್ಲಿರೋ ಬೆವರೆಲ್ಲ ಹೊರಗಡೆ ಬರಬೇಕು, ಆವಾಗಲೇ ನಾವು ಹೆಲ್ತಿಯಿಂದ ಇರೋಕ್ಕೆ ಸಾಧ್ಯ. ಈಗ ನಾನು ರೂಮಿಗೆ ಬಂದೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಬಟ್ ನನ್ನ ಮಗಳು ಬಂದು ಏನು ಮಾಡಿದ್ಲು ಅಂತ ನೋಡಿ ವಿಡಿಯೋದಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಅವಳು ಏನೇನು ಕೆಲಸಗಳು ಮಾಡ್ತಾಳೆ, ಎಷ್ಟು ತರಲೆ ಇದ್ದಾಳೆ ಅಂತ ಗೊತ್ತಾಗುತ್ತೆ ನೋಡಿ. ಹಾಗೆ ಫ್ರೆಂಡ್ಸ್, ನಿಮಗೊಂದು ಗುಡ್ ನ್ಯೂಸ್ ಹೇಳಬೇಕು. ಇನ್ನು ಕೆಲವೇ ದಿವಸಗಳು ಇನ್ನು ನನ್ನ ಮಗಳು ಕೂಡ ಒಂದು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾಳೆ. ಅವಳು ಯೂಟ್ಯೂಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಯಾಕಂದರೆ ನಾನು ಹೇಗೆ ಮಾಡ್ತೀನೋ ಹಾಗೆ ಮಾಡ್ತಾಳೆ. ಇನ್ನೆಷ್ಟು ಮಟ್ಟಿಗೆ ನಾನು ಅಬ್ಸರ್ವ್ ಮಾಡಿರಬೇಕಾದ್ರೆ ನೋಡಿ ಹಾಯ್ ಮಾಡ್ತಾಯಿದ್ದಾಳೆ ಕ್ಯಾಮ್ರಾ ಇಟ್ಕೊಂಡು. ಮಕ್ಕಳು ಹಾಗೆ ಅಲ್ವಾ, ನಾವು ಏನು ಮಾಡ್ತೀವೋ ಅದನ್ನೇ ತುಂಬ ಅಬ್ಸರ್ವ್ ಮಾಡಿ, ಅದರಲ್ಲೂ ತಾಯಿ ತಂದೆ ಏನು ಮಾಡ್ತಾರೋ ಅದನ್ನು ಚೆನ್ನಾಗಿ ಬ್ರೈನಲ್ಲಿ ಜೆರಾಕ್ಸ್ ಮಾಡ್ಕೊಂಡಿರ್ತಾರೆ ಮಕ್ಕಳುಗಳು. ಸೊ ಅವರು ಕೂಡ ಅದನ್ನೇ ಮಾಡ್ತಾರೆ. ಅದಕ್ಕೆ ನಾವು ಆದಷ್ಟು ನಾವು ಸರಿ ಇರಬೇಕು. ಅದರಲ್ಲೂ ಮಕ್ಕಳ ಮುಂದೆ ನಾವು ಏನು ಮಾಡ್ತಾಯಿದ್ದೀವಿ, ಏನು ಮಾತಾಡ್ತಾಯಿದ್ದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರತಿಯೊಂದು ಅವರು ಕೊನೆವರೆಗೂ ನೆನ್ಪಿಟ್ಕೊಂಡಿರ್ತಾರೆ. ಸೊ ನಾವು ಹೆಂಗಿರ್ತೀವೋ ಮಕ್ಕಳು ಕೂಡ ಹಾಗೆ ಇರ್ತಾರೆ. ಹೇಳ್ತಾರಲ್ಲ ಒಂದು ಗಾದೆ ಇದೆಯಲ್ಲ, ತಾಯಿಯಂತೆ ಮಗಳು ಸೀರೆಯಂತೆ ನೂಲಿನಂತೆ ಸೀರೆ ಅಂತಾರಲ್ಲ, ಹಾಗೆ. ಸೊ ನಾನೀಗೋ ನನ್ನ ಮಗಳು ಕೂಡ ಹಾಗೆ. ಸೊ ಈಗ ಕ್ಲೀನ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಅಂತ ಅಂದ್ಕೊಂಡು ಬಂದಿದ್ದೀನಿ. ಅದಕ್ಕೂ ನನ್ನ ಮಗಳು ಬಿಡ್ತಾಯಿಲ್ಲ. ಇನ್ನು ಸರಿ ಅವಳು ಅವರ ಅಪ್ಪ ಬಂದಮೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಲಾಲಿಪಾಪ್ ಬೇಕು ಅಂತ ಹೇಳಿದ್ರು. ಸೊ ಲಾಲಿಪಾಪು ಏನು ದಿನಕ್ಕೆ ಒಂದು ಲಾಲಿಪಾಪ್ ತಿಂತಾಳೆ, ಅದು ಕೂಡ ಅರ್ಧಂಬರ್ಧ ಎಲ್ಲ ವೇಸ್ಟ್ ಮಾಡ್ತಾಳೆ. ಸೊ ಆ ಒಂದು ಲಾಲಿಪಾಪ್ನೇ ನಾವು ಅವಳು ಕೇಳಿದಾಗೆಲ್ಲ ಕೊಡ್ತೀವಿ. ಸೊ ಅದೇನು ಅಷ್ಟೊಂದೇನು ತಿನ್ನಲ್ಲ, ಅದೇನು ಭಯ ಇಲ್ಲ. ಹಾಗೆ ಫ್ರೆಂಡ್ಸ್, ಇನ್ನೊಂದು ವಿಷಯ ಹೇಳಬೇಕು. ನಾನು ತಮ್ಲೈನಲ್ಲಿ ಟೈಟಲಲ್ಲಿ ಹಾಕಿದ ಹಾಗೆ ಯಾಕೆ ನಮ್ಮ ಅತ್ತೆ ಮಾವ ಮನೆಗೆ ಹೋಗ್ತಾ ಇಲ್ಲ ಅನ್ನೋದು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಯಾಕಪ್ಪ ನಾನು ಹೋಗ್ತಾಯಿಲ್ಲ ನಮ್ಮ ಅತ್ತೆ ಮನೆಗೆ ಅಂದರೆ, ಒಂದು ಅತ್ತೆ ಮಾವ ಮನೆಗೆ ಹೋಗ್ಬೇಕಂದ್ರೆ ಅತ್ತೆ ಮಾವ ಅವರು ಇರಬೇಕು. ಸೊ ಆ ಮನೇಲಿದ್ದರೆ ಅವ್ರನ್ನ ನೋಡೋಕ್ಕೆ ಮಾತಾಡ್ಸೋಕ್ಕೆ ಹೋದರೆ ಅದಕ್ಕೊಂದು ಅರ್ಥ ಚೆನ್ನಾಗಿರುತ್ತೆ. ಬಟ್ ಇವಾಗ ನಮಗೆ ಅಲ್ಲಿ ಅತ್ತೆನೂ ಇಲ್ಲ, ಮಾವನೂ ಇಲ್ಲ, ಯಾರೂ ಇಲ್ವಲ್ಲ ಆ ಮನೇಲಿ. ಇದ್ದಾರೆ, ಬಟ್ ನನಗೆ ಅಂತ ನಾನು ಆಗಾಗ ಹೋಗಿ ಮಾತಾಡಿಸ್ಕೊಂಡು ಬರೋಕ್ಕೆ ನಮ್ಮ ಅತ್ತೆ ಮಾವ ಇದ್ದಿದ್ದರೆ ನಾನು ಹೋಗಿ ಬರ್ಬೋದಿತ್ತು. ಹಾಗೆ ಹೋಗ್ಬೋದು, ಹೋಗೋಕ್ಕೇನಿಲ್ಲ. ಬಟ್ ಏನಂದರೆ ನಮ್ಮವರು ಬ್ಯುಸಿಯಾಗಿದ್ದಾರೆ. ನನ್ನನ್ನಂತೂ ಕರ್ಕೊಂಡು ಹೋಗಲೇಬೇಕು ಯಾರಾದರೂ. ಯಾಕಂದರೆ ನಡ್ಕೊಂಡು ಹೋಗೋಷ್ಟು ದೂರ ಅಂತೂ ಇಲ್ಲ, 2-3 ಕಿಲೋಮೀಟ್ರ್ ಇದೆ. ನಮ್ಮವರು ತುಂಬ ಬ್ಯುಸಿ ಇದ್ದಾರೆ. ಅವ್ರಿಗೂ ಅವಾಗವಾಗ ಬಾಡಿಗೆ ಬರುತ್ತೆ. ಸೊ ಆ ಕೆಲಸದ ಮೇಲೆ ಬ್ಯುಸಿ ಆಗ್ತಾಯಿದ್ದಾರೆ. ಹಾಗೆ ಇವಾಗ ಅಂಗಡಿ ಇಡಬೇಕು ಅಂತಿದ್ದಾರೆ. ಹಾಗೆ ಅವ್ರ ಜಮೀನು ವಿಚಾರ ತುಂಬ ಓಡಾಡ್ತಾರೆ. ಸೊ ಅದು ಬೇರೆ ಟೆನ್ಷನ್ ಇದೆ ಅವ್ರಿಗೆ. ಒಂದಲ್ಲ 2-3 ಥರ ದಾರಿ ಹುಡುಕ್ತಾ ಇದ್ದಾರೆ, ಹೇಗಾದರೂ ಸಂಪಾದನೆ ಮಾಡೋಣ ಅಂತ. ಸೊ ಆ ಟೆನ್ಷನ್ನಲ್ಲಿದ್ದಾರೆ. ಅದಕ್ಕೆ ನಾನು ಯಾವುದನ್ನು ಅತಿಯಾಗಿ ಕೇಳ್ಕೊಳ್ಳೋಣ, ಒಂದು ಸರಿ ಕೇಳ್ತೀನಿ ಈ ಥರ ಕಡೆ ಹೋಗೋಣ ಮಾಡೋಣ ಅಂತ. ಅವ್ರು ರೆಸ್ಪಾಂಡ್ ಆದರೆ ಓಕೆ, ಇಲ್ಲ ಅಂತಂದರೆ ನಾನೇ ಆ ವಿಚಾರದ ಬಗ್ಗೆ ಬಿಟ್ಟಾಕ್ಬಿಡ್ತೀನಿ. ಹಾಗೆ ಮತ್ತು ಇನ್ನೂ ಕೆಲವು ವಿಚಾರಗಳನ್ನ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್, ಬನ್ನಿ. ಈಗ ರೂಮಿಗೆ ಬಂದು ಬೆಡ್ಡೆಲ್ಲ ಕ್ಲೀನ್ ಮಾಡಿಕೊಂಡೆ. ನೋಡ್ಬೋದು ನೆನ್ನೆ ತಾನೇ ಬೆಡ್ದು ಬೆಡ್ಶೀಟು ಚೇಂಜ್ ಮಾಡ್ಕೊಂಡಿದ್ದೀನಿ. ವೈಟ್ ಕಲರ್ದು ಹಾಕಿದ್ದೀನಿ. ನನ್ನ ಮಗಳು ಹಾಕಿದ ದಿವಸನೇ ಗಲೀಜು ಮಾಡಿದ್ಲು.
ಸೊ ಇನ್ನೇನು ಮಾಡೋಕ್ಕಾಗಲ್ಲ. ಇನ್ನೊಂದೆರಡು ದಿನ ಆದಮೇಲೆ ಮತ್ತೆ ಅದನ್ನು ವಾಶ್ ಮಾಡಬೇಕು. ಏನಿಲ್ಲ, ಒಂಚೂರು ಬಿಸ್ಕೆಟು ಬ್ರೆಡ್ಡು ಆ ಥರ ಎಲ್ಲ ಚೆಲ್ಲಿದ್ದಾಳೆ ಅಷ್ಟೇ. ಅದನ್ನು ಹಾಗೆ ಒದರಿ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ಮತ್ತೆ ಇದನ್ನು ಕೂಡ ವಾಶ್ ಮಾಡಿ ಹಾಕಬೇಕು. ಫ್ರೆಂಡ್ಸ್, ಇವಾಗ ನೋಡ್ಬೋದು ಕ್ಲೀನಾಗಿ ಎಲ್ಲ ಹಾಸಿಗೆನ ಹಾಸಿದ್ದೀನಿ. ಈ ಥರ ಯಾವಾಗಲೂ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ನನ್ನ ಮಗಳು ಬಂದರೆ ಎಲ್ಲ ಚಿಲ್ಲ ಪಿಲ್ಲಿ ಆಗೋಗಿರುತ್ತೆ. ಈಗ ನೋಡಿ, ನಾನು ಆವಾಗಲೇ ಎಲ್ಲ ಎತ್ತಿಟ್ಟೆ. ಇವಳು ಇವಳು ವಾಹನಗಳನ್ನೆಲ್ಲ ನಾನು ಕ್ಲೀನಾಗಿ ಎತ್ತಿಟ್ಟಿದ್ದೆ. ಬಟ್ ಅವಳೆಲ್ಲ ಗುಡ್ಡೆ ಹಾಕ್ಕೊಂಡು ಏನು ಮಾಡ್ತಾಯಿದ್ದಾಳೆ ನೋಡಿ ನನ್ನ ಮಗಳು. ಡ್ಯಾನ್ಸ್ ಬೇರೆ ಆಡ್ತಾಯಿದ್ದಾಳೆ. ಟಿ ವಿ ಬೇರೆ ಹಾಕಿತ್ತು, ಚೆನ್ನಾಗಿ ಡ್ಯಾನ್ಸ್ ಆಡ್ತಾಯಿದ್ದಾಳೆ. ನಾನು ಅದಕ್ಕೆ ವೀಡಿಯೋ ಮಾಡಿಕೊಂಡೆ. ಅವಳಿಗೆ ಆವಾಗಲೇ ಒಂಚೂರು ಹಾಲು ಕುಡಿಸ್ದೆ. ಇವಾಗ ಅವಳಿಗೆ ಒಂದು ಸ್ವಲ್ಪ ದ್ರಾಕ್ಷಿ ಹಾಕ್ಕೊಟ್ಟಿದ್ದೀನಿ. ದ್ರಾಕ್ಷಿ ಸ್ವಲ್ಪ ತಿಂತಾಳೆ. ಒಂಚೂರು ಅಗ್ದುಬಿಟ್ಟು ರಸ ಎಲ್ಲ ತೊಗೊಂಡು ಆಮೇಲೆ ಹಂಗೆ ಬಿಸಾಕ್ಬಿಡ್ತಾಳೆ. ಇವಾಗ ಅನ್ನಕ್ಕೆ ಇಡೋಣ ಅಂತ ಬಂದಿದ್ದೀನಿ. ಹಾಗೆ ಫ್ರೆಂಡ್ಸ್, ನಾನು ಹಬ್ಬಕ್ಕೆ ಹೋಗಿದ್ನಲ್ಲ ನಮ್ಮ ಅತ್ತೆ ಮನೆಗೆ. ಸೊ ಅವಾಗ ಹೋದಾಗ ನನಗೆ ಏನು ಅನಿಸ್ಬಿಡ್ತು ಅಂದರೆ, ಅಲ್ಲಿ ಕೆಲವು ಚೇಂಜಸ್ ಎಲ್ಲ ಆಗಿತ್ತು. ಸೊ ನಾನಿದ್ದಾಗ ಒಂಥರ ಇತ್ತು, ನಾನು ಅಲ್ಲಿಂದ ಬಂದಮೇಲೆ ಒಂಥರ ಆಗಿಬಿಟ್ಟಿದೆ. ಸೊ ನಾನು ಯಾವುದೋ ಹೊಸ ಮನೆಗೆ ಬಂದಿದ್ದೀನಿ ಅಂತ ಅನ್ನಿಸ್ಬಿಡ್ತು. ಹಾಗೆ ನನಗೂ ಹೋಗಿದ ತಕ್ಷಣ ಏನೋ ಬೇರೆಯವ್ರ ಮನೆಗೆ ಯಾವುದೋ ನೆಂಟರ ಮನೆಗೆ ಏನಕ್ಕೋ ಹೋಗಿದ್ದೀನಿ ಅನ್ನೋ ಥರ ಫೀಲ್ ಆಯಿತು. ನನ್ನ ಮನೆ, ನಮ್ಮ ಅತ್ತೆ ಮನೆ, ನನ್ನ ಗಂಡನ ಮನೆ ಅಂತ ಅನ್ನಿಸ್ಲಿಲ್ಲ ಒಂದು ಸ್ವಲ್ಪ ಹೊತ್ತು. ಆಮೇಲೆ ಮತ್ತೆ ಎಲ್ಲ ಸರಿ ಹೋಯಿತು. ಎಲ್ಲ ಹತ್ರ ಮಾತಾಡಿಕೊಂಡು ಹಂಗೆ ಖುಷಿಯಿಂದ ಇದ್ದು ಆಮೇಲೆ ರಿಟರ್ನ್ ಬ್ಯಾಕ್ ಬಂದ್ವಿ. ನನಗೇನು ಅಂದರೆ, ಕರೀದಿರೋ ಮನೆಗೆ ಜಾಸ್ತಿ ಹೋಗಬಾರ್ದು ಅನ್ನೋದು ನನಗೆ. ಆಗಾಗ ಯಾವಾಗೋ ಒಂದು ಸರಿ ಹೋಗೋದು ಒಳ್ಳೆಯದು. ಆಗಾಗ ಬೇಕಂತ ಹೋಗೋದು ಬರೋದು ಎಲ್ಲ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಯಾಕಂದರೆ ನಮ್ಮ ಅತ್ತೆ ಇದ್ದಿದ್ದರೆ ಕರೆದಿರೋರು, ನಾನು ಅತ್ತೆನ ಮಾತಾಡ್ಸೋಕ್ಕೆ ಅಂತೆಲ್ಲ ಹೋಗ್ತಾಯಿದ್ದೆ. ಆವಾಗೊಂಥರ ಇರ್ತಾಯಿತ್ತು. ಆದರೆ ಇವಾಗ ಬೇರೆ ಥರನೇ ಇದೆ. ಸೊ ನಾನು ಅಷ್ಟೊಂದು ಹೋಗೋಕ್ಕೋಗಲ್ಲ. ಅವರು ಕರೆಯೋದಿಲ್ಲ, ನಾನು ಕರೆಯೋಕ್ಕೆ ಹೋಗಲ್ಲ. ಇನ್ನೇನು ಮಾಡೋದಿಲ್ಲ. ಯಾವಾಗಾದರೂ ಹಬ್ಬ ಬಂದಾಗ ಹೋದಾಗ ಚೆನ್ನಾಗಿ ಮಾತಾಡ್ಸೋದು ಬರೋದು. ಏನಿಲ್ಲ, ಏನು ಅಂತಂದರೆ ಅವರು ಇದ್ರಲ್ಲಿ ಬ್ಯುಸಿ, ನಾವು ನಮ್ಮ ಲೈಫಲ್ಲಿ ಕೆಲವೊಂದು ಬ್ಯುಸಿ ಇರುತ್ತಲ್ಲ. ಪ್ರತಿಯೊಬ್ಬರಿಗೂ ಏನಾದರೂ ಒಂದು ಲೈಫಲ್ಲಿ, ಜೀವನದಲ್ಲಿ ಅದು ಇದು ಅನ್ನೋದು ಆ ಥರನೇ ನಮಗೂ ಅಷ್ಟೇ. ನಮಗಿರೋದೇ ಟೆನ್ಷನ್ ಜಾಸ್ತಿ. ಸೊ ಆ ಟೆನ್ಷನಲ್ಲೇ ಅವ್ರನ್ನೂ ಜಾಸ್ತಿ ಮಾತಾಡ್ಸೋಕ್ಕಾಗಲಿಲ್ಲ, ಹೋಗಿ ಬರೋಕ್ಕಾಗಲಿಲ್ಲ ಅವ್ರಿಗೂ ಅಷ್ಟೇ. ಸೊ ಅನ್ನಕ್ಕೆ ಇಡ್ತಾಯಿದ್ದೀನಿ ಫ್ರೆಂಡ್ಸ್. ಅನ್ನಕ್ಕೆ ಇಟ್ಬಿಟ್ರೆ ಸಾಂಬಾರು ಬೇರೆ ಮಾಡಬೇಕು. ನಾನು ಇದೇ ಲಾಗಲ್ಲಿ ಎಲ್ಲ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಈಗಲೇ ಲಾಂಗ್ ಆಗಿದೆ. ಸೊ ಲಾಂಗ್ ಆಯಿತು ಅಂದರೆ ನಿಮಗೂ ನೋಡೋಕ್ಕೆ ಇಷ್ಟ ಆಗೋಲ್ಲ. ಸೊ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅನ್ನಕ್ಕೆ ಇಟ್ಬಿಟ್ಟೆ. ಈ ವಿಡಿಯೋ ಇಷ್ಟ ಆಯಿತಾ? ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.